ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಹಸಿ ಮೆಣಸಿನಕಾಯಿನ ಬಳಸ್ಕೊಂಡು ಒಂದು ಸಖತ್ತಾದ ಸ್ಪೈಸಿ ಆದ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ಅನ್ನದ ಜೊತೆಗೆ, ರೊಟ್ಟಿ, ಚಪಾತಿ ಜೊತೆಗೆ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಕೂಡ ಮಾಡ್ಕೊಳ್ಬಹುದು. ಸ್ಪೈಸಿ ಆಗಿ ತಿನ್ನೋದಕ್ಕೆ ಯಾರು ಇಷ್ಟಪಡ್ತಾರೆ ನೋಡಿ, ಅವರಿಗೆ ಈ ರೆಸಿಪಿ ತುಂಬಾನೇ ಚೆನ್ನಾಗಿ ಇಷ್ಟ ಆಗುತ್ತೆ. ಬನ್ನಿ ಇದನ್ನ ಮಾಡೋ ವಿಧಾನ ನೋಡೋಣ. ಅದಕ್ಕೋಸ್ಕರ ಒಲೆ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡು ಬಿಸಿ ಮಾಡಿಕೊಂಡು 2 ಸ್ಪೂನ್ ಎಣ್ಣೆನ ಹಾಕೊಳ್ಳಿ. ಎಣ್ಣೆ ಬಿಸಿ ಆಗದ ಮೇಲೆ ಇದಕ್ಕೆ ನಾವು ಹಸಿ ಮೆಣಸಿನಕಾಯಿನ ನಾನು ಸಿಗದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ತುಂಬಾ ದಪ್ಪ ಇರೋ ಮೆಣಸಿನಕಾಯಿನಲ್ಲಿ ಇರುವಂತಹ ಬೀಜಗಳನ್ನ ತೆಗೆದ್ರೆ ಒಳ್ಳೇದು. ನಾನು ಹಾಗೇನೆ ತೆಗೆದುಕೊಂಡಿದ್ದೀನಿ. ಎಳೆ ಮೆಣಸಿನಕಾಯಿನಲ್ಲಿ ಬೀಜ ತೆಗ್ದಿಲ್ಲ. ಈಗ ನಾನು ಇದನ್ನ ಒಂದ್ 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆನಲ್ಲಿ ಹುರ್ಕೊಳ್ತೀನಿ ನೋಡಿ, ಈ ರೀತಿ ಆಗೋವರೆಗೂ. ಈ ರೀತಿ ಹುರ್ಕೊಳ್ಳೋವರೆಗೂ ಇದಕ್ಕೆ ಬೇರೆ ಯಾವ ಪದಾರ್ಥಗಳನ್ನ ಸೇರಿಸಬೇಡಿ. ಅದಾದ ನಂತರ ನಾನೀಗ ಜಜ್ಜಿ ಇಟ್ಕೊಂಡಂತಹ 1 ಗಡ್ಡೆ ಬೆಳ್ಳುಳ್ಳಿ ಮತ್ತು 1 ಟೀ ಸ್ಪೂನ್ ಜೀರಿಗೆನ ಹಾಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಕೂಡ ಸೇರಿಸಿ, ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೊಳ್ಳಿ. ಖಾರ ಇರುವ ಮೆಣಸಿನಕಾಯಿ ಆದ್ರೆ ಉಪ್ಪು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನೀಗ 2 ಟೇಬಲ್ ಸ್ಪೂನ್ ಅಳತೆನಲ್ಲಿ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರನ್ನ ಸೇರಿಸಿದ ನಂತರ ಒಂದ್ 2 ನಿಮಿಷ ಕುದಿಸಿ ಈ ರೀತಿ ಕೈ ಆಡಿಸ್ತಾ ನಂತರ ಸ್ಟವ್ ಅನ್ನ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡ್ರೆ ಹಸಿ ಮೆಣಸಿನಕಾಯಿ ಫ್ರೈ ತುಂಬಾನೇ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.